ತೆಗೆಯೋರು. ಇವತ್ತು ಈ ಡಾಕ್ಟರ್ಸ್ ಆಗಿದ್ರೆ, ಇಂಜಿನಿಯರ್ಗಳಾಗಿದ್ರೆ, ಟೀಚರ್ಗಳಾಗಿದ್ರೆ, ಪ್ರೊಫೆಸರ್ಗಳಾಗಿದ್ರೆ, ತಹಸೀಲ್ದಾರ್ಗಳಾಗಿದ್ರೆ, ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರೆ, ಇದಕ್ಕೆ ಕಾರಣ 371 ಕಾರಣ. 371 ಇದು ಮಾಡಿದವರು ಕಾಂಗ್ರೆಸ್ನವರು, ಮಲ್ಲಿಕಾರ್ಜುನ ಖರ್ಗೆಯವರು, ಧನ್ ಸಿಂಗ್ ಅವರು, ಇತರ ನೀವು ಯಾವಾಗ ಭೇಟಿ ಮುಂದಾಗ್ತದಕ್ಕೆ ನೀವು ನಮಗೆ ನೀವು ಯಾವಾಗಲೂ ಕೂಡ ಈ ಕಲ್ಯಾಣ ಕರ್ನಾಟಕದ ಜನ ಕಾಂಗ್ರೆಸ್ ಅನ್ನ ಕೈ ಬಿಟ್ಟಿಲ್ಲ, ಆಶೀರ್ವಾದ ಮಾಡಿದ್ದೀರಿ. ಅದಕ್ಕೆ ನಿಮಗೆ ಶರಣು ಶರಣು ನಾವು ಇರ್ತೀವಿ. ನೀವು ಬಿಜೆಪಿ ಅವ್ರ ಮಾತು ಕೇಳಕ್ ಹೋಗ್ಬೇಡಿ, ಜೆಡಿಎಸ್ ಅವ್ರ ಮಾತು ಕೇಳಕ್ ಹೋಗ್ಬೇಡಿ. ಅವ್ರು ಸುಳ್ಳೇ, ಅವ್ರ ಮನೆ ಜನತೆ ಸುಳ್ಳು, ಬರೀ ಸುಳ್ಳು ಅಪಪ್ರಚಾರ ಮಾಡೋದು, ಅಪವಾದಗಳನ್ನು ಸುಳ್ಳು ಅಪವಾದಗಳನ್ನು ಮಾಡೋದು, ಆಮೇಲೆ ತಪ್ಪಿಸ್ಕೊಳ್ಳೋದ್ರಿಂದ ಅವರು 4 ವರ್ಷ ಅಧಿಕಾರದಲ್ಲಿ 3 ವರ್ಷ ತಿಂಗಳು ಯಾವಾಗಲೂ ಕೂಡ 2015 ಲೋಕಸಭೆಗೆ ಹೆಚ್ಚು ಚೆನ್ನಾಗಿದ್ದು, 2023 ಹೆಚ್ಚು ಚೆನ್ನಾಗಿದ್ದು, ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಇವತ್ತುವರೆಗೆ ಯಾರು ಬಾಯಿ ಬಿಟ್ಟಿದ್ದಾರಾ? 14ನೇ ಹಣಕಾಸಿನ ಆಯೋಗ, 14ನೇ ಹಣಕಾಸಿನ ಆಯೋಗ, 15 ಈಗ 16ನೇ ಹಣಕಾಸಿನ ಆಯೋಗ ಬರಬೇಕು. 2027 ಮಾರ್ಚ್ 31 ಆಯೋಗ 2026 ಮಾರ್ಚ್ ನಾನು ಈಗಲೂ ಹೇಳ್ತೀನಿ, ನಮಗೆ 15ನೇ ಹಣಕಾಸಿನಲ್ಲಿ ದೊಡ್ಡ ಅನ್ಯಾಯ ಆಯಿತು. ಒಟ್ಟು 15ನೇ ಹಣಕಾಸಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ 80,000 ಕೋಟಿ. 80,000 ಕೋಟಿ 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ 15ನೇ ಹಣಕಾಸಿನ ಆಯೋಗ 11,495 ಕೋಟಿ ವಿಶೇಷವಾಗಿ ಕರ್ನಾಟಕದ ಬೇರೆಯವರಿಗೆ ಸರಿಪಡಿಸಬೇಕಾದ್ರೆ ವಿಶೇಷ ಗ್ರಾಂಟ್ಸ್ ಅನ್ನು ಕೊಡಿ ಅಂತೇಳಿ ಏನೂ ಕೊಟ್ಟಿಲ್ಲ. ಒಬ್ಬ ಲೋಕಸಭಾ ಸದಸ್ಯರು ಕೂಡ ಕೇಳಲಿಲ್ಲ. ಇದು ಬಿಜೆಪಿಯವರ ಕತೆ, ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ, ಕರ್ನಾಟಕ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ. ನಾನು 2 ಮೆಮೊರಾಂಡಂ ಕೊಟ್ಟಿದ್ದೀನಿ. ಒಂದು ಮೇನ್ ಮೆಮೊರಾಂಡಂ, ಇನ್ನೊಂದು ಅಡಿಷನಲ್ ಮೆಮೊರಾಂಡಂ. 16ನೇ ಹಣಕಾಸಿನ ಆಯೋಗಕ್ಕೆ ಕೊಟ್ಟಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಕೂಡ ಭೇಟಿ ಮಾಡ್ತೀನಿ, ಹಣಕಾಸಿನ ಮಂತ್ರಿಗಳು ಕೂಡ ಭೇಟಿ ಮಾಡ್ತೀನಿ. ಈ ಸಾರಿ ಅವರು 15ನೇ ಹಣಕಾಸಿನಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನ 16ನೇ ಹಣಕಾಸಿನ ಆಯೋಗದಲ್ಲಿ ಸರಿಮಾಡಿಕೊಡಿ ಅಂತಕ್ಕಂಥ ಒತ್ತಾಯವನ್ನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ. ಆದ್ರಿಂದ ನಾನು ಡೆಲ್ಲಿಗೆ ಹೋಗ್ತಾ ಇರೋದೇ ಅದಕ್ಕೋಸ್ಕರ. ಡೆಲ್ಲಿಗೆ ಹೋಗಿ ಪ್ರೈಮ್ ಮಿನಿಸ್ಟರ್ ಹಣಕಾಸಿನ ಮಂತ್ರಿಯನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥದ್ದು. ಯಾಕಂದ್ರೆ ಕರ್ನಾಟಕ ರಾಜ್ಯ ಇದೆಯಲ್ಲ, 14ನೇ ಹಣಕಾಸಿನಲ್ಲಿ 4.7%
15 ದಿನಗಳ ಕಾಲದಲ್ಲಿ 3.6 ಅಂದ್ರೆ 1.1% ಕಡಿಮೆ. ಒಟ್ಟಾರೆ 23% ನಮಗೆ ಕಡಿಮೆ. 23% ಕಡಿಮೆ. ಇದನ್ನ ಯಾವ ಬಿಜೆಪಿ ಮಾತಾಡಲ್ಲ, ಯಾವ ಲೋಕಸಭಾ ಸದಸ್ಯರು ಮಾತಾಡಲ್ಲ, ಯಾವ MLA ಮಾತಾಡಲ್ಲ. ಇದು ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಮೋಸ, ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ. ಇದ್ರ ಬಗ್ಗೆ ಬಿಜೆಪಿ ಮಾತಾಡಲಿ. ಅವ್ರಿಗೆ ಧೈರ್ಯ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವ್ರು ಮಾಡಲ್ಲ ಅಂತ ಗೊತ್ತಿದೆ ನನಗೆ. ಅವ್ರು ಯಾಕಂದ್ರೆ ಧೈರ್ಯವೇ ಇಲ್ಲ. ಪ್ರಧಾನಮಂತ್ರಿ ಹೋಗಿದ್ರೆ ನಿಂತ್ಕೊಳ್ಳೋಕೆ ಧೈರ್ಯವೇ ಇಲ್ಲ ಅವರು. ಅದೇನೇ ಆಗಲಿ ನಮ್ಮ ಹೋರಾಟವನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ನಾವು ಮಾಡುತ್ತೇವೆ. ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಎಲ್ಲ ರೀತಿಯ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನೀವೆಲ್ಲ ನಮ್ಮ ಹೋರಾಟಗಳಲ್ಲಿ ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಹೇಳ್ತೀನಿ, ಗದ್ದಲವರು ಪರಿಶಿಷ್ಟ ವರ್ಗಗಳ ಅಧ್ಯಕ್ಷರಾಗಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದ್ಸಾರಿ ಗೆಲ್ಲಿಸುವವರಿಗೆ ಮುಂದೆ ಈ ಸಾರಿ ಇನ್ನೊಂದ್ಸಾರಿ ಹೇಳುದು. ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ, ಸಮಯ ಆಗಿದೆ, ದಯವಿಟ್ಟು ಕ್ಷಮಿಸಿ. ಈಗಾಗಲೇ ಖರ್ಗೆಯವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ರಾಷ್ಟ್ರ ರಾಜಕಾರಣದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ಅದನ್ನೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿ, ನಿಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪರವಾಗಿ ಇರಲಿ. ನಮ್ಮ ಎಲ್ಲ ಮುಖಂಡಗಳ ಮೇಲೆ ಇರಲಿ, ನಮ್ಮೆಲ್ಲ ಶಾಸಕರ ಮೇಲೆ, ಲೋಕಸಭಾ ಸದಸ್ಯರ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಗೆಲ್ಲ ನಮಸ್ಕಾರ ಮಾಡಿದ ಮಾತು